ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಜಯಾಶ್ರಯ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸಭೂತಲೆ. ಆದಿ ಜಗದ್ಗುರು ಪಂಚಾಚಾರ್ಯರ ಪಾದಕ್ಕೆ ನಮಸ್ಕರಿಸಿದ, ಹಾಗೆಯೇ ನನ್ನ ವಿದ್ಯಾಗುರುಗಳಾದ ಚನ್ನಬಸವದೇವರು ಅವರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ, ರುದ್ರಸ್ಯ ತನಯ ರೌದ್ರಾಸೂಲ ಸಕ್ತ ಮಹಾಕರಃ ವೀರಭದ್ರ ಮಹಾತೇಜೋ ಹಿಮಕುಂದೇಂದ್ರ ಸನ್ನಿಭಃ ರುದ್ರಾಪಾಲಾಕ್ಷ ಸಂಭೂತಂ ಭದ್ರಕಾಳಿ ಮನೋಹರಂ ಪ್ರಣಮಾಮ್ಯಹಂ ಸದಾ ಭಕ್ತಂ ವೀರಭದ್ರಂ ಮಹಾಬಲಂ. ನನ್ನ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಶ್ರೀ ವೀರಭದ್ರೇಶ್ವರ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ಪ್ರಸನ್ನ ಆರಾಧ್ಯ ದೇವರು ಮಾಡತಕ್ಕಂಥ ನಮಸ್ಕಾರಗಳು. 2025 ವರ್ಷದ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ 2025 ವರ್ಷದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರಾ. ಆದರೆ ಸನಾತನ ಧರ್ಮ, ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ, ಮುಂದೆ ಬರ್ತಕ್ಕಂಥದ್ದು ವಿಶ್ವಾವಸು ಸಂವತ್ಸರ. ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆದರೂ ಕೂಡ ಈ ಒಂದು ಹೊಸ ವರ್ಷ, ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ, ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಆಸೆ ಇರ್ತದೆ. ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಧನಸ್ಸು ರಾಶಿಯ 2025 ವರ್ಷ ಫಲಗಳನ್ನು ತಿಳ್ಕೊಳ್ಳೋದಾದರೆ, ಧನಸ್ಸು ರಾಶಿ ಅಧಿಪತಿ ಗುರು. ನಕ್ಷತ್ರಗಳು ಮೂಲ ನಕ್ಷತ್ರ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ. ಈ 3 ನಕ್ಷತ್ರಗಳು ಧನಸ್ಸು ರಾಶಿಗೆ ಒಳಪಟ್ಟಿರ್ತವೆ. ಧನಸ್ಸು ರಾಶಿ, ಧನಸ್ಸು ಲಗ್ನ ಅಥವಾ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಇವ್ರಿಗೆ ಸಂಬಂಧಪಟ್ಟ 2025 ಫಲ, ಶುಭ ಮತ್ತು ಅಶುಭ ಫಲಗಳನ್ನು ನೋಡೋದಾದರೆ, ಧನಸ್ಸು ರಾಶಿ 3ನೇ ಭಾವದಲ್ಲಿ ರಾಹು, 4ನೇ ಭಾವದಲ್ಲಿ ಶನಿ, 7ನೇ ಭಾವದಲ್ಲಿ ಗುರು, ಅದಾದಮೇಲೆ 9ನೇ ಭಾವದಲ್ಲಿ ಕೇತು. ಈ ಗ್ರಹಗಳ ಬದಲಾವಣೆಯ ನಂತರದ ಭವಿಷ್ಯವನ್ನು ಅಥವಾ ಫಲಗಳನ್ನು ತಿಳಿಸುವಂಥ ಪ್ರಯತ್ನ. ಪ್ರಾರಂಭದ ಜನವರಿ, ಫೆಬ್ರವರಿ, ಮಾರ್ಚ್ ಈ ಒಂದು ತಿಂಗಳಲ್ಲಿ ಅಂಥ ದೊಡ್ಡ ಬದಲಾವಣೆಗಳು ಈ ರಾಶಿಗೆ ಇರೋದಿಲ್ಲ. ಫಲಗಳಲ್ಲಿ ಶುಭ ಮತ್ತು ಅಶುಭ ಎರಡೂ ಕೂಡ ಈ ಒಂದು 3 ತಿಂಗಳಲ್ಲಿ ಇರತಕ್ಕಂಥದ್ದು ಇದೆ. ಆದರೆ ಮಾರ್ಚ್ 29, ಮೇ 14, ಮೇ 18 ಈ ಒಂದು ದಿನಾಂಕಗಳಲ್ಲಿ ಶನಿ, ರಾಹು, ಕೇತು, ಗುರು ಈ 4 ಗ್ರಹಗಳ ಸ್ಥಾನ ಪಲ್ಲಟದಿಂದ ಧನಸ್ಸು ರಾಶಿಗೆ ಆಗ್ತಕ್ಕಂಥ ಶುಭ ಮತ್ತು ಅಶುಭ ಫಲಗಳನ್ನು ನೋಡೋದಾದರೆ, ಆರ್ಥಿಕವಾಗಿ ಲಾಭವಿರ್ತಕ್ಕಂಥದ್ದು ಈ ರಾಶಿ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ಸ್ಥಿರಾಸ್ತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಗಳು ಅಂತೇನಿರುತ್ತೆ, ಅದರಿಂದ ಲಾಭಗಳು ದೊರೆಯತಕ್ಕಂಥದ್ದು ಧನಸ್ಸು ರಾಶಿಗೆ ಇರ್ತದೆ. ರೈತರಿಗೆ ಕೃಷಿಯಿಂದ ಲಾಭ. ರೈತರು ಕೃಷಿನೇ ಮಾಡಬೇಕು, ಅದರಿಂದನೇ ಲಾಭ. ಬಟ್ ಆದರೆ ಹೆಚ್ಚಿನ ಲಾಭಗಳನ್ನು ಈ ಒಂದು ವರ್ಷದಲ್ಲಿ ರೈತರು ಕೃಷಿಯಿಂದ ಪಡ್ಕೊಳ್ತಕ್ಕಂಥದ್ದು ಇರುತ್ತೆ. ಬೀದಿ ವ್ಯಾಪಾರಿಗಳಿಗೆ
ಅತ್ಯಂತ ಲಾಭ ಆಗ್ತಕ್ಕಂಥ ವರ್ಷ ಇದು. ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರು ಯಾರಿರ್ತಾರೆ ಅವರಿಗೆ ಅತ್ಯಂತ ಲಾಭ ಇರ್ತಕ್ಕಂಥ ವರ್ಷ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿ ಲಾಭ ಇರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಳಾಗ್ತಕ್ಕಂಥದ್ದು ಈ ಒಂದು ವರ್ಷದಲ್ಲಿ ಇದೆ. ಅದಾದಮೇಲೆ ಆರೋಗ್ಯ ಅಂತ ಬಂದಾಗ ಒಂದಷ್ಟು ಸಮಸ್ಯೆಗಳು ಬರ್ತಕ್ಕಂಥದ್ದು ಇದೆ. ಎಲ್ಲವೂ ಕೂಡ ಉತ್ತಮವಾಗಿದ್ದಾವೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಸಾಧಾರಣ ಫಲಗಳು ಈ ಒಂದು ವರ್ಷದಲ್ಲಿ ಧನುಸ್ಸು ರಾಶಿಗೆ ಖಂಡಿತವಾಗಿಯೂ ಇದೆ. ಅದಾದ ಮೇಲೆ ಸರ್ಕಾರಿ ಕೆಲಸಗಳು ಅಂತ ಬಂದಾಗ ಪ್ರಯತ್ನಗಳಿಂದ ಉತ್ತಮವಾಗಿ ಆದಷ್ಟು ಬೇಗ ಸಿಗ್ತಕ್ಕಂಥದ್ದು ಇದೆ. ಅದೃಷ್ಟ ಸಂಖ್ಯೆ ಅಂತ ಬಂದಾಗ 5 ಮತ್ತು 3. ವರ್ಣ ಅಂತ ಬಂದಾಗ ಹಳದಿ ಮತ್ತು ಕೆಂಪು. ಆದಾಯ 5, ವ್ಯಯ 5. ಧನುಸ್ಸು ರಾಶಿಗೆ ನೀವೇನು ಸಂಪಾದನೆ ಮಾಡ್ತೀರಾ ಅಷ್ಟೇ ಖರ್ಚು ಕೂಡ ಇರುತ್ತೆ. ಆದ್ದರಿಂದ 2025ರಲ್ಲಿ ಒಂದಷ್ಟು ಖರ್ಚನ್ನು ಉಳಿತಾಯ ಮಾಡುವಂಥದ್ದಾಗಲಿ, ಸಂಪಾದನೆ ಮಾಡಿರೋ ಸಂಪಾದನೆಯಲ್ಲಿ ಉಳಿತಾಯ ಮಾಡುವಂಥದ್ದು ಆಗಲಿ, ಒಳ್ಳೆಯದಾಗಲಿ.